ಅಧ್ಯಕ್ಷ ಶಾಸಕ ಆಗಿರುವಂತಹ ವಿಜೇಂದ್ರ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ರಾಜೀನಾಮೆಯನ್ನ ನೀಡಿ ಮುಖ್ಯಮಂತ್ರಿ ನೈತಿಕತೆ ಉಳಿಸಿಕೊಳ್ಳಲಿ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ವಿಜೇಂದ್ರ ಈ ರೀತಿ ರಾಜೀನಾಮೆಗೆ ಆಗ್ರಹಿಸಿರೋದು. ರಾಜ್ಯಪಾಲರು ತಮ್ಮ ಸಂವಿಧಾನಿಕ ಅಧಿಕಾರವನ್ನ ಚಲಾಯಿಸಿದ್ದಾರೆ. ದಾಖಲೆ ಪುರಾವೆಗಳ ಮೇಲೆಯೇ ಆದೇಶವನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಭಂಡತನ ಪ್ರದರ್ಶಿಸ್ತಾ ಇದ್ರು. ನೈತಿಕ ಹೊಣೆ ಹೊತ್ತು ಈಗ ರಾಜೀನಾಮೆಯನ್ನ ನೀಡಿ ಸಿದ್ದರಾಮಯ್ಯ ಅವರೇ ಅಂತ ಹೇಳಿದ್ದಾರೆ. ಈ ಮೂಲಕ ಮುಖ್ಯಮಂತ್ರಿ ಸ್ಥಾನದ ಘನತೆಯನ್ನ ಉಳಿಸಿ ಅಂತ ವಿಜೇಂದ್ರ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಿಜೆಪಿ ಈ ವಿಚಾರವಾಗಿ ಪಾದಯಾತ್ರೆಯನ್ನ ಕೂಡ ಮಾಡಿತ್ತು. ಮೈಸೂರುವರೆಗೆ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ವಿಜೇಂದ್ರ ಆಗ್ರಹಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಬಸವರಾಜ, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಬಿಜೆಪಿಗೆ ಮುಖ್ಯಮಂತ್ರಿಗಳ ರಾಜೀನಾಮೆ ವಿಚಾರದ ಹೋರಾಟದಲ್ಲಿ ಅಥವಾ ಕಾಂಗ್ರೆಸ್ನ ವಿರುದ್ಧದ ಹೋರಾಟದಲ್ಲಿ ಎಷ್ಟರ ಮಟ್ಟಿಗೆ ಬೂಸ್ಟರ್ ಡೋಸ್ ಸಿಕ್ಕಂಗಾಯ್ತು? ಈಗ ಬಿಜೆಪಿ ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೋಬಹುದು? ಖಂಡಿತ ಶ್ರೀಪಾದ್, ಒಂದು ರೀತಿಯಲ್ಲಿ ವಿರೋಧ ಪಕ್ಷಕ್ಕೆ ಇದೊಂದು ಬಹಳ ದೊಡ್ಡ ಅಸ್ತ್ರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇದೇ ಪ್ರಕರಣವನ್ನು ಇಟ್ಟುಕೊಂಡು ಮೈಸೂರುವರೆಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಬಿಜೆಪಿ ನಾಯಕರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ಬಿಜೆಪಿ JDS ಮಾಡಿತ್ತು. ಅದು ಸಾಕಷ್ಟು ಆರೋಪಗಳನ್ನು ಬೆಂಗಳೂರಿಂದ ಮೈಸೂರುವರೆಗೂ ಹೋಗುವ ಸಂದರ್ಭದಲ್ಲಿ ಮಾಡ್ತಾ ಹೋಗಿದ್ರು. ಅದೇ ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ದೂರನ್ನು ಕೊಡಲಾಗಿದೆ. ಹೀಗಾಗಿ ಇಷ್ಟೊಂದು ದೊಡ್ಡ ಪ್ರಕರಣ ಆಗಿದ್ರು ಕೂಡ ಕಾಂಗ್ರೆಸ್ ಬಂಡತನವನ್ನು ಪ್ರದರ್ಶಿಸ್ತಾ ಇದೆ. CM ಸಿದ್ದರಾಮಯ್ಯ ಅವರು ಕೂಡ ಬಂಡತನದಿಂದ ನಾವು ರಾಜೀನಾಮೆ ಕೊಡೋ ಪ್ರಶ್ನೆ ಬರಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದು ದೊಡ್ಡ ರೀತಿಯಾದಂಥ ದುರ್ದೈವ. ಮತ್ತು ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರೋದ್ರಿಂದ CM ಸಿದ್ದರಾಮಯ್ಯ ಅವರ ವಿರುದ್ಧ ನೈತಿಕತೆಯ ಪ್ರಶ್ನೆ ಬರುತ್ತೆ. ಒಬ್ಬರು ಈಗ ತನಿಖಾ ಹಂತದಲ್ಲಿ ಒಂದು ಆದೇಶ ಆದಾಗ ಆ ದೊಡ್ಡ ಹುದ್ದೆಯಲ್ಲಿ ಅಂದರೆ CM ಸ್ಥಾನದಲ್ಲಿ ಉಳಿತಕ್ಕಂತಹ ನೈತಿಕತೆ ಬರೋದಿಲ್ಲ. ಇನ್ನು ಮುಂದೆ ಆದರೂ ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಬಳಿಕ ಆದರೂ CM ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ಒಂದು ನೈತಿಕತೆಯ ಪ್ರಶ್ನೆಯನ್ನು ಹೊತ್ತು ಮತ್ತು ಜವಾಬ್ದಾರಿಯನ್ನು ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅನ್ನುವಂಥ ವಾಗ್ದಾಳಿಯನ್ನು ಟ್ವೀಟ್ ಮೂಲಕ ಒಂದು ವಿಜೇಂದ್ರ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. CM ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಬಾರ್ದು ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಈ ಒಂದಷ್ಟು ಬಿಜೆಪಿಗೆ ಮತ್ತಷ್ಟು ಅಸ್ತ್ರಗಳು ಸಿಗ್ತಾ ಹೋಗ್ತವೆ. ಯಾಕಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಸಿದ್ದರಾಮಯ್ಯ ಅವರ ಬಣ್ಣಿಗೆ ನಿಂತಿದ್ದೇ ಆದಲ್ಲಿ ಎರಡೂ ಪಕ್ಷಗಳ ಮಧ್ಯೆ ಜಟಾಪಟಿ ಅಂತೂ ಖಂಡಿತವಾಗೂ ಆರಂಭ ಆಗುತ್ತೆ. ಈಗ ಬಿಜೆಪಿಗೆ ಏನು ತಾನು ಪಾದಯಾತ್ರೆ ಮಾಡಿತ್ತು ಅದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥದ್ದು ಒಂದು ರೀತಿಯಲ್ಲಿ ದೊಡ್ಡ ಬಲ ಕೊಟ್ಟ ಹಾಗಾಗಿದೆ. ಮತ್ತು ಸರ್ಕಾರದ ವಿರುದ್ಧ ಒಂದಷ್ಟು ಅಸ್ತ್ರಗಳನ್ನು ಹುಡುಕ್ತಾ ಇದ್ದಂಥ ಬಿಜೆಪಿಗೆ ಇದೆಲ್ಲ ನಡೆಗಳೇನಿದಾವಲ್ಲ ಇದೆಲ್ಲ ಒಂದು ರೀತಿಯಲ್ಲಿ ಬೂಸ್ಟರ್ ಡೋಸ್ ಕೊಟ್ಟಂತಾಗಿದೆ. ಮತ್ತು ಪಕ್ಷ ಚೈತನ್ಯಕ್ಕೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧದ ಇನ್ನಷ್ಟು ಹೋರಾಟಕ್ಕೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸಗಳು ಆಗ್ತವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್. ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕೋರ್ಟ್ಗೆ ಕೆವಿಯಟ್ ಅನ್ನು ಸಲ್ಲಿಸೋದಕ್ಕೆ ಪ್ರದೀಪ್ ಕುಮಾರ್ ಅವರು ಮುಂದಾಗಿದ್ದಾರೆ. ಕೆವಿಯಟ್ ಅನ್ನು ಸಲ್ಲಿಸ್ತಾರೆ ಪ್ರದೀಪ್ ಕುಮಾರ್. ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ತನಿಖೆಯ ಉರುಳು ಎದುರಾಗಿದೆ ರಾಜ್ಯಪಾಲರ ಅನುಮತಿಯ ನಂತರ. ರಿಪಬ್ಲಿಕ್ ಕನ್ನಡ ಫಸ್ಟ್ ಬ್ರೇಕ್ ಮಾಡಿತ್ತು ಇದನ್ನು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನೋದನ್ನು. ಈಗ ಫಸ್ಟ್ ನಮ್ಮಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾದ ನಂತರ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಕೆವಿಯಟ್ ಸಲ್ಲಿಸೋದಕ್ಕೆ, ಹೈಕೋರ್ಟ್ಗೆ ಕೆವಿಯಟ್ ಅನ್ನು ಸಲ್ಲಿಸೋದಕ್ಕೆ ಪ್ರದೀಪ್ ಕುಮಾರ್ ಅವರು ಹೊರಟಿದ್ದಾರೆ. ದೂರುದಾರ ಪ್ರದೀಪ್ ಕುಮಾರ್ ಕೆವಿಯಟ್ ಅನ್ನು ಸಲ್ಲಿಸ್ತಾರೆ ಹೈಕೋರ್ಟ್ಗೆ. ಅದರ ಪ್ರಕಾರ ಕೇಸ್ ತನಿಖೆಗೆ ತಡೆಯಾಜ್ಞೆ ನೀಡುವ ಮುನ್ನ ನಮ್ಮ ವಾದವನ್ನು ಕೇಳಬೇಕು ಅಂಥೇಳಿ ಕೆವಿಯಟ್ ಸಲ್ಲಿಕೆ ಮಾಡ್ತಾರೆ ಕೆಲವೇ ಹೊತ್ತಿನಲ್ಲಿ. ಪ್ರದೀಪ್ ಕುಮಾರ್ CM ವಿರುದ್ಧ ಹೈಕೋರ್ಟ್ಗೆ ಕೆವಿಯಟ್ ಅನ್ನು ಸಲ್ಲಿಸೋದಕ್ಕೆ ಹೊರಟಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರಿಗೆ ಕಂಟಕ ಎದುರಾಗ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವಂಥ ಭ್ರಷ್ಟಾಚಾರ, ಮೂಡ ಹಗರಣ, 14 ಸೈಟ್ ಹಗರಣ, ಇದರಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಈಗ ಸಂಕಷ್ಟ ಎದುರಾಗಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನು ಮುಂದೆ ಕಾನೂನು ಸಂಘರ್ಷವನ್ನು ಮಾಡಬೇಕಾಗಿದೆ. ಬಲವಾದ ನಂಬಿಕೆಯಲ್ಲಿದ್ದರು ಪ್ರಾಸಿಕ್ಯೂಷನ್ಗೆ ಕೊಡೋದಿಲ್ಲ ರಾಜ್ಯಪಾಲರು ಅಂಥೇಳಿ, ಆದರೆ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಯಾರ್ಯಾರು ದೂರುದಾರರಿದ್ದಾರೆ ಅವರ ದೂರನ್ನು ಆಧರಿಸಿ ಇದನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಅದರ ಹೊರತಾಗಿಯೂ ಕೂಡ ಯಾರು ದೂರುದಾರರಿದ್ದಾರೆ, TJ ಅಬ್ರಾಮ್ ಹಾಗೆ
ಸ್ನೇಹಮಯಿ ಕೃಷ್ಣ ಹಾಗೆ ಪ್ರದೀಪ್ ಇವರಿಗೆ ರಾಜಭವನಕ್ಕೆ ಬರೋದಕ್ಕೆ ಬುಲಾವ್ ಕೂಡ ನೀಡಿದ್ದಾರೆ. ಇದರ ಕುರಿತಾಗಿ ಕ್ಲಾರಿಟಿಯನ್ನು ಕೊಡೋದಕ್ಕೆ ಸದ್ಯಕ್ಕೆ ಮುಂದುವರೆದು ನೋಡ್ತಾ ಹೋದ್ರೆ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಸಿಎಂ ನಿವಾಸಕ್ಕೆ DK ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಸಚಿವರು ಅಧಿಕಾರಿಗಳ ಜೊತೆಗೆ ಸಿಎಂ ಸುದೀರ್ಘ ಸಭೆಯನ್ನ ಮಾಡ್ತಾರೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅರಮನೆ ಮೈದಾನದ ಕಾರ್ಯಕ್ರಮಕ್ಕೂ ಕೂಡ ತೆರಳದ ಸಿಎಂ ನಿವಾಸಕ್ಕೆ ಆಗಮಿಸಿರುವ DK ಶಿವಕುಮಾರ್ ಸಿಎಂ ಮನೆಗೆ ಬಂದಿದ್ದಾರೆ. ಸಚಿವರು ಅಧಿಕಾರಿಗಳ ಜೊತೆಗೆ ಸಿಎಂ ಸುದೀರ್ಘವಾಗಿ ಸಭೆ ಮಾಡ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಏನಾಗಬಹುದು, ಏನು ಮಾಡಲಿಕ್ಕೆ ಅವಕಾಶ ಇದೆ, ಕಾನೂನಿನ ಹೋರಾಟ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ಮಾಡ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೆ DK ಶಿವಕುಮಾರ್ ಈ ಹೊತ್ತಿಗೆ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೂರ್ವ ನಿಗದಿಯಾದ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸಿಎಂ. ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ತಮ್ಮ ಕ್ಯಾಬಿನೆಟ್ನ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ದೂರುದಾರರಾಗಿರುವ ಪ್ರದೀಪ್ ಕುಮಾರ್ ಅವರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಪ್ರದೀಪ್ ಕುಮಾರ್ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಾವೀಗ ಹೈಕೋರ್ಟ್ಗೆ ಕೇವಿಯಟ್ ಸಲ್ಲಿಸೋದಕ್ಕೆ ಹೊರಟಿದ್ದೀರಿ, ಹೇಳಿ ಸರ್. ಸರ್ ಅದೇ ಈಗ ನಾನು ರಾಜ್ಯಪಾಲರಿಗೆ ಈಗ ಆಲ್ರೆಡಿ ನಾನು ಮನವಿಯನ್ನು ಮಾಡಿದ್ದೆ. ಅದಕ್ಕಿಂತ ಮೊದಲೇ ಲೋಕಾಯುಕ್ತ SP ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಅದ್ರ ಮೇಲೆ ಯಾವುದೇ ಆಕ್ಷನ್ ಆಗದೇ ಇದ್ದ ಕಾರಣ ನಾನು ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಕೇಳಿ ನಾನು ಈಗಾಗಲೇ ಈ ಹಿಂದೆಯೇ ನಾನು ಆ್ಯಕ್ಚುಲಿ ಡಿಸೆಂಬರ್ 3, 2023 ಕೂಡ ದೂರನ್ನು ದಾಖಲಿಸಿದ್ದೆ. ಆದರೆ ಟೆಕ್ನಿಕಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಡಾಕ್ಯುಮೆಂಟ್ಸ್ಗಳನ್ನ 1992ರ ಮೊದಲನೇ ಪ್ರಿಲಿಮಿನರಿ ನೋಟಿಫಿಕೇಷನಿಂದ 2020ರವರೆಗೆ ಯಾವ್ಯಾವ ಹಂತದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಆಗಿದೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇತ್ತು, ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಹಂತವಾಗಿ ನಾನು ರಾಜ್ಯಪಾಲರಿಗೆ ಸಬ್ಮಿಟ್ ಮಾಡಿದೆ. ಅದರ ಆಧಾರದ ಮೇಲೆ ಇವತ್ತು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಅವರು ಕೂಡ ಒಂದಷ್ಟು ಲೀಗಲ್ ಎಕ್ಸ್ಪರ್ಟ್ಸ ಒಪಿನಿಯನ್ನ ಪಡೆದುಕೊಂಡು ನನಗೆ ಅಂತಿಮವಾಗಿ ಲೀಗಲ್ ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಕೊಟ್ಟಿದ್ದಾರೆ. ತಮ್ಮ ಆರೋಪ ಏನಾಗಿತ್ತು ಪ್ರದೀಪ್ ಅವರೇ? ಹಲೋ ಪ್ರದೀಪ್ ಅವರೇ, ತಮ್ಮ ಆರೋಪ ಏನು ಸಿಎಂ ಮೇಲೆ? ನಾನು ಏನು ಆರೋಪ ಮಾಡ್ತಾ ಇದ್ದೀನಿ ಅಂತಂದರೆ, CM ಮೇಲೆ ಏನು ಆರೋಪ ಅಂತಂದರೆ ಅವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅವರು ಈ ಏನು 14 ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ, ಅದರ ವಿರುದ್ಧ ಕ್ರಮ ಆಗಬೇಕು. ಅವರು ಒಬ್ಬ ದಲಿತ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಒಬ್ಬ ಹಿಂದುಳಿದ ಸಮಾಜದ ಜಮೀನನ್ನು ಕಬಳಿಸುವ ಎಲ್ಲ ಪ್ರಯತ್ನವನ್ನು ತಮ್ಮ ಕುಟುಂಬದ ಮೂಲಕ ಮಾಡಿದ್ದಾರೆ. ಅವರು ಪರ್ಸನಲ್ ಗೇನನ್ನು ಮಾಡ್ಕೊಂಡಿದ್ದಾರೆ, ತಮ್ಮ ಕುಟುಂಬಕ್ಕೆ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರ ಮೇಲೆ ಸೂಕ್ತವಾದ ತನಿಖೆ ಆಗಬೇಕು. ಆ ಜಮೀನಿನ ಮಾಲೀಕರಿಗೆ ಅನ್ಯಾಯ ಆಗಿದೆ. ನೀವು ಏನು ಮೂಡಾದಿಂದ ಅನಧಿಕೃತವಾಗಿ ಮೋಸದ ಮೂಲಕ ಏನು ಪಡ್ಕೊಂಡಿದ್ದೀರಲ್ಲ, ತಾವು ಪರ್ಸನಲ್ ಗೇನ್ ಏನು ಮಾಡ್ಕೊಂಡಿದ್ದೀರಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ.